ಗೈಸ್ ನಾನು ಹೋಗಿ ಅಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲ ಎಲ್ಲೋದ್ರು ಅಂತ ಎಲ್ಲ ಇಲ್ಲಿ ಬಂದವ್ರೆ. ಹಾಂ, ಪೂಜೆಲಿ ಮುಗಿಸ್ಕೊಂಬಂದಮ್ಮ. ನೋಡ್ಕೊಳ್ಳಿ, ಈಗ ನಮ್ಮ ಅತ್ತೆ ಮಾವ ಇವರೇ, ಅವರೇ ಮಾವ ಇವರೇ ಅತ್ತೆ, ಇವ್ರದೇ ಮನೆ. ಏನು ಹೇಳ್ತಾನೆ ಕೇಳಿ, ಹೇಳು ಮಚ್ಚ. ಹಂಗಲ್ಲ ಕಣ, ಇಷ್ಟು ಜನದ ಮುದ್ದೆ ಎಲ್ಲ ನಿಂತ್ಕೊಂಡು ನಾವೇನೋ ರೂಟು ಕೂತ್ಕೊಂಡಾಗ ಸಾಂಬಾರು ಖಾಲಿ ಆಗ್ಬಿಟ್ರೆ ಅಣ್ಣ ಸ್ವಲ್ಪ ಸಾಂಬಾರು ಅಂತ ಕೇಳೋಕ್ಕೆ ನಾಚಿಕೆ ಪಡ್ತೀವಿ. ನೀನು ಯಾವ ಥರನೋ ಈ ಥರ ಎಲ್ಲ. ಈಗ ಬನ್ನಿ, ನಿಮಗೆ ಮನೇನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಎಲ್ಲ ರೂಮು ಗೀಮು ಎಲ್ಲ ತೋರಿಸ್ತೀನಿ. ಕಾಣ್ತೈತೆ ನೋಡಿ, ತೋರಿಸ್ತೀನಿ. ಚಿಮಿನಿ ನೋಡಿ, ಇಲ್ಲಿ ಕಡೆಯಿಂದ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಲ್ಲ ದೇವ್ರುಗಳ ಆಶೀರ್ವಾದ ಪಡ್ಕೊಳ್ಳಿ ಅಲ್ಲಿಂದನೇ. ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಇಲ್ಲಿಂದ ಬೇಡ್ಕೊತೀನಿ. ನನಗೋಸ್ಕರ ಊಟಕ್ಕಾಗಿ ಕಾದಿದ್ದಕ್ಕಾಗಿ ನಿಮ್ಮ ಪ್ರೀತಿಯ ಮೋಹನ್ ಅವರು ಎಲ್ಲ ಮುಗಿದ ಮೇಲೆ ಬಂದವ್ರೆ. ಎಲ್ಲರೂ ಬರ್ತಾ ಇದ್ರೆ ಸೆಲ್ಫಿಗೋಸ್ಕರ. ಈಗ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಂಡು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಥರ ರೆಡಿಯಾಗಿ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ತಮ್ಮನೇಲಿ ನೋಡಿದಷ್ಟೇ ಗೊತ್ತಾಗಿರುತ್ತೆ ನಿಮಗೆ. ಇವತ್ತು ನಮ್ಮದು ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇದೆ. ಏನಪ್ಪ ಅಂದರೆ, ನಮ್ಮ ಅಜ್ಜಿಯ ಅಣ್ಣನ ಮಗನ ಮನೆ, ಅಂದರೆ ನಮಗೆ ಮಾವ ಆಗಬೇಕು, ಅವ್ರ ಮನೆ ಗೃಹ ಪ್ರವೇಶ ಇದೆ ನಮ್ಮೂರಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಫಂಕ್ಷನ್ಗೆ ನಮ್ಮ ಫ್ಯಾಮಿಲಿಯ ಆಲ್ ಮೆಂಬರ್ಸ್ ಎಲ್ಲರೂ ಬರ್ತಾರೆ ಅಲ್ಲಿಗೆ. ಬನ್ನಿ, ಈ ವಿಡಿಯೋನ ಅಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕೊನೆವರೆಗೂ ನೋಡಿ. ಈಗ ಈ ಕಾರಿಗೆ ನಮ್ಮಮ್ಮ ಹಿಂದೆ ಕೂತೈತೆ, ನಾನು ಶ್ರೇಯ ಚಿಕ್ಕಪ್ಪ ಎಲ್ಲ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಎಲ್ಲ ಬಂದು ಜಾಯ್ನ್ ಆಯ್ತಾರೆ. ಈಗ ನಮ್ಮ ಮಂಜಮ್ಮ ಮತ್ತು ನಮ್ಮ ಅತ್ತೆ ಬಂದು ಜಾಯ್ನ್ ಆಯ್ತಾರೆ. ಡೈರೆಕ್ಟು ಹುಣಸೂರಿಂದ ನಮ್ಮ ಊರಿಗೆ ಹೋಗೋಣ. ಹಾಗೆ ಮನೆಯವ್ರಿಗೂ ನೋಡ್ತಾ ಇರಿ. ಫೈನಲಿ ಅತ್ತೆ ಮತ್ತು ನಮ್ಮ ಅತ್ತೆ ಮತ್ತು ಚಿಕ್ಕಮ್ಮ ಎಲ್ಲ ಬಂದರು. ಈಗ ಹೋಗ್ತಾ ಇದ್ದೀವಿ ಊರಿಗೆ. ಹಿಂಗೆ ಕಂಟಿನ್ಯೂ ವಿಡಿಯೋ ಅಲ್ಲಿಗೆ ಹೋದ್ಮೇಲೆ ಮಾಡ್ತೀನಿ. ಜಾಸ್ತಿ ಸ್ಕ್ರೀನ್ ಏನೇನು ಎಳೆಯೋದಿಲ್ಲ. ಡೈರೆಕ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ಗಳನ್ನ ಮಾತ್ರ ವಿಡಿಯೋಗಳು ಮಾಡ್ಕೊಂಡು ಈಗ ಬರೀ ಇದೆ ಆಯ್ತು. ಬರೀ ಹೋಗೋಣ. ಈಗ ಅಲ್ಲಿ ಹೋಗಿ ಮೋಹನವ್ರು ಕೂಡ ಎಲ್ಲ ಬರ್ತಾರೆ. ಏನಾರ ಸುಮ್ಮನೆ ಗೊತ್ತಿಲ್ಲ. ಈಗ ಬಂದ್ರ ತಾರೆ ನಮ್ಮ ಅತ್ತೆ ಆಲ್ರೆಡಿ ಬಂದು ಹಾಜರನಾಗಿದ್ದಾರೆ. ಹಾಂ, ಅಲ್ಲಿ ಊಟ ಎಲ್ಲ ಕೊಡ್ತಾವ್ರೆ. ಮಾತಾಡು. ಚೆನ್ನಾಗಿದ್ಯಪ್ಪ, ಸೂಪರಪ್ಪ. ಎಲ್ಲ ಯಾಕೆ ಏನಂದರು? ಏನು ಮಗ ಮಾತಾಡಿಲ್ಲ. ಏನಂದರು? ಹ್ಞೂ, ಚೆನ್ನಾಗಿನಪ್ಪ. ಎಲ್ಲ ನಿಮ್ಮ ಮಗನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಿ ಅಂತಾರೆ ಕಣಪ್ಪ. ಏನ್ ಗೀತಮ್ಮ ಇನ್ಸ್ಟಾಗ್ರಾಮ್ ಅಲ್ಲೇ ಇದ್ದಿಯಲ್ಲಮ್ಮ ಅಂತಾರೆ ಕಣಪ್ಪ. ಹೆಂಗೋ ನಮ್ಮ ಮಕ್ಕಳು ಖುಷಿ. ನಮ್ಮ ಮಕ್ಕಳು ಅಂದ್ರೆ ಖುಷಿ ಅಲ್ವಾ? ಸಿಕ್ಬೋದಾಗಿತ್ತು. ನಾನು ನೀವು ಹಿಂಗೆ ಬರ್ತೀನಿ ಅಂತ ಹೇಳಿದ್ರ ಎಲ್ಲಾರ್ಗು ಆಯ್ತದ. ಇನ್ನೇನು ಇಂಚಾರ ಫೋನ್ ಮಾಡಿದ್ಲಾ? ಇನ್ನೊಂದು ಮೈಕ್ ಅತ್ತೆ ನಿಮ್ಮ ಅತ್ತೆ ಕರ್ಕೊಬರಕ್ ಹೋಗೋರೆ ಅಂದ್ರ ಶಿವು ಹುಣಸೂರಲ್ಲಿ ಅವ್ರೆ ಅಂತ ಅಂದ್ರಿದ್ ಯಾರು? ಅತ್ತೆ ಕರ್ಕೊಬರಕ್ ಹೋಗಿರ್ತಾನೆ ಇನ್ನೇನು ಅಂತ ನಾನು ತಿಳ್ಕೊಂಡೆ. ಆಗ ಎಲ್ಲ ಎಡ್ತಿ ತಗೊಬರ್ಬೋದಕ್ಕಂತ ತಕೋ ಅಂತ ಅಂದೆ. ಹಂಗುವೆ ಗೈಸ್, ಈಗ ಫೈನಲಿ ಮನೆಗೆ ಹೋಗೋಣ. ಬನ್ನಿ, ಗೃಹ ಪ್ರವೇಶದ ಮನೆಗೆ ಹೋಗೋಣ. ನಮ್ಮ ಅವ್ರ ಮನೆಗೆ. ನಮ್ಮನೆ ಆಪೋಸಿಟ್ ಇರೋ ಮನೆನೇ ನಮ್ಮ ಅವ್ರ ಮನೆ. ನಿನ್ನ ಮಗ ಹಾಕನೆ ಅಂತಿಲ್ಲ ಮಾವನ ಮಗ. ನನ್ನ ಮಗನ ಕೆಲಸನೇ ಅದು. ಆಗ್ತಾನೆ ವಿಡಿಯೋ ಮಾಡೋದೇ ನನ್ನ ಮಗನ ಕೆಲಸ. ಇನ್ಸ್ಟಾಗ್ರಾಮ್ ಅಲ್ಲಿ ಅವನೇ. ಗೈಸ್, ಫೈನಲಿ ಪೂಜೆ ಟೈಮ್ ಬಂದು ಎಲ್ಲ ಪೂಜೆ ಮಾಡ್ತಾವ್ರೆ. ಗೈಸ್, ನೋಡ್ಕೊಳ್ಳಿ, ಈಗ ನಮ್ಮ ಅತ್ತೆ ಮಾವ ಇವರೇ, ಅವರೇ ಮಾವ ಇವರೇ ಅತ್ತೆ, ಇವ್ರದೇ ಮನೆ. ಓ ಸಾರಿ. ಎಲ್ಲರೂ ಬರ್ತೀರಿ, ತಲೆ ಕೆಡ್ಸ್ಕೊಬಿಡಿ. ಎಲ್ಲರೂ ಬರ್ತೀರಿ. ಹ್ಞೂ ಗೈಸ್, ನಾನು ಹೋಗಿ ಅಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲ ಎಲ್ಲೋದ್ರು ಅಂತ. ಎಲ್ಲ ಇಲ್ಲಿ ಬಂದವ್ರೆ. ಹಾಂ, ಪೂಜೆಲಿ ಮುಗಿಸ್ಕೊಂಬಂದಮ್ಮ. ಎಲ್ಲಿ ಮಾಡಿದೆ? ಅಲ್ಲೆಲ್ಲಿದ್ದೆ ನೀನು ಪೂಜೆ ಮಾಡೋ ಟೈಮಲ್ಲಿ? ನಾನು ಅತ್ತೆ ಬತ್ತಲ್ಲ ಮನೆಗೆ ಬಂದೆ. ಹಾಂ, ನೀನು ಪೂಜೆ ಮಾಡ್ದಾ? ದೇವ್ರಿಗೆ ಹೂ ಆಗ್ತಾ? ಹ್ಞೂ ಅಂದರೆ ಮಾತಾಡೋದು. ಹಾಕಿ ಪ್ರಸಾದ ತಿನ್ಕೊಂಡು ಬಂದಿರೋದು. ಹಾಂ, ನೀನು ಆಗ್ತಮ್ಮ? ಹಾಂ, ಅತ್ತೆ ಆಲೆ ಬಂದಷ್ಟೇ ಅತ್ತೆ ಮಾತಾಡ್ಸಿರೋದು. ಹಾಂ, ಮತ್ತಮ್ಮ ನೀನು ದೇವ್ರ ಪೂಜೆ ಮಾಡ್ದಾ? ಪೂಜೆ ಎಲ್ಲ ಆಯ್ತು ಬನ್ನಿ. ಅದಕ್ಕೆ ನೀವು ಮಾಡಿದ್ರಾ? ಮೊಬೈಲು? ಹಾಂ, ಹಾಯ್ ಹಲೋ. ನನ್ನ ಒಂದು ಮಾತು ಕರೆದೇನೆ ಊಟ ಕೂತ್ಕೊಂಡಿದೆಯಲ್ಲ ಸರಿಯಾ? ಹೊಟ್ಟೆ ಸಿಕ್ಕಿತಪ್ಪ. ಬೆಳಗ್ಗೆ ನಾಷ್ಟ ಮಾಡಿಲ್ಲ. ನಾನು ಮಾಡಿಲ್ಲ. ನಾನು ನಾಷ್ಟ ಮಾಡಿದ್ದಿಲ್ಲ. ಅದಕ್ಕೆ ನಾಷ್ಟ ತಿಂಡಿ ಅಮ್ಮ
ನಮ್ಮ ಅಮ್ಮಗಾರಿಗೆ ಏನಿಲ್ಲ ನಿನ್ಗಾರಿಗೆ ಏನಿಲ್ವಾ ಮಗನ್ ಕರಿಬೇಕು ಅಂತ ಬಿಟ್ಟು ಒಂದ್ಸಲ ಒಂದು ರೌಂಡು ರೌಂಡ್ ನಿಂದು ನಮ್ಮ ಮೊದಲ ರೌಂಡ್ ಗೈಸ್ ನಾನು ಇನ್ನೂ ಊಟನೇ ಮಾಡಿಲ್ಲ ಆಲೇ ಬಂದು ಊಟ ಕೂತಿರೋದು ನನ್ನ ಕರೀತಾನೆ ಒಂದು ಮಾತು ಕರೀತಾನೆ ನೋಡ್ದ ಎಲ್ಲೂ ಕಾಣ್ಲಿಲ್ವಾ ಇಲ್ಲೇ ಸಾಯ್ತಾವ್ರಿ ಆಗ್ಲಿಂದ ಊಟ ಮಾಡ್ತೇನೆ ಅಂತ ಕುತ್ಕೊಂಡು ಸೀಟಿಲ್ಲ ನೆಕ್ಸ್ಟ್ ಇದೇ ಸೀಟ್ ಯಾರಿಲ್ಲ ಆಯ್ತು ನಿಮ್ಮಿಬ್ಬರಿಗಾರ ಜ್ಞಾನ ಬೇಡ ನಮ್ಮ ಅತ್ತೆಗಾರ ಜ್ಞಾನ ಬೇಡವಾ ನಮ್ಮ ಹಳ್ಳಿ ಮಯ್ಯ ಊಟ ಮಾಡಿಲ್ಲ ಅಂತ ಮಾಡಿ ಈಗ ಈಗ ಕರಿಬೇಕು ಹಳ್ಳಿ ಮೈಯವ್ರೆ ಬನ್ನಿ ಹಸ್ಕೊಬಿಟ್ಟಿದ್ರಿ ಬನ್ನಿ ಅಂತ ಬಂದು ಕರಿಬೇಕಾಗಿತ್ತು ಒಂದು ಮಾತು ಏನಾರ ಕರೆದ್ರ ಸರಿ ಹೋಗಿ ಊಟ ಮಾಡಕ್ಕೆ ಹೋಗಿ ಮತ್ತೆ ನಾಚಿಕೆ ಬಿಡಿ ಮಗಳು ಗೈಸ್ ಈಗ ತಾನೇ ಬಂದೆ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಬನ್ನಿ ನಾನು ಹೆವಿ ಕ್ಲೋಸ್ ಫ್ರೆಂಡ್ಸ್ಗಳನ್ನ ತೋರಿಸ್ತೀನಿ ಹಾಯ್ ಗೆಳೆಯ ನನ್ನ ಕ್ಲೋಸ್ ಫ್ರೆಂಡು ನವೀನ ಅಂತ ಚಡ್ಡಿ ದೋಸ್ತು ಮಾತಾಡೋ ಹಿಂಗೆ ಆಗ್ತೀನಿ ಮಗ ಎಡಿಟ್ ಗೀಟ್ ಎಲ್ಲ ಮಾಡಲ್ಲ ನನ್ನ ಫ್ರೆಂಡು ಸಚಿನು ಕ್ಲೋಸ್ ಫ್ರೆಂಡು ಹಾಯ್ ಗೆಳೆಯ ಆಯ್ ಹೇಗಿದ್ಯಾ ಚೆನ್ನಾಗಿದ್ದೀನಿ. ಸೂಪರ್ ಸೂಪರ್. ನೋಡ್ರೆ ಗೊತ್ತಾಗುತ್ತೆ ಸಖತ್ತಾಗಿದೆ ಮಗಳೇಗೌಡ ಚೆನ್ನಾಗಿ ಮನೇಲೆಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗವ್ರೆ. ಗೆಳೆಯ ನನ್ನ ಫ್ರೆಂಡು ವರುಣ್ ಅಂತ ಹೇಗಿದ್ಯಾ ಚೆನ್ನಾಗಿದ್ದೀನಿ ಮಗ ನೀನು ಸೂಪರ್ ಎಲ್ಲ ನೋಡ್ರೆ ಗೊತ್ತಾಗುತ್ತೆ ಏನೇ ಅಲ್ಲಿ ಅಧ್ಯಕ್ಷ ತಾನೆ ಈಗ ಅಧ್ಯಕ್ಷ ಆದ್ರೆ ಅಧ್ಯಕ್ಷ ಗುರು ಏನು ತಮಾಷೆಯಾ ನಾನೇನು ನನಗೆ ಗೊತ್ತಿಲ್ಲ ಮಚ್ಚ ನನಗೆ ಯಾಕೆ ಡಿಪ್ರೆಷನ್ ಬಿಟ್ಟಿದ್ಯಾ ಏಯ್ ಚೆನ್ನಾಗಿ ಕಾಣ್ತಾ ಇದೆಯಾ ತೋರಿಸ್ತೀನಿ ಹೆಂಗ್ ಬಂದೈತೆ ಅಂತ ನನ್ನ ಫ್ರೆಂಡ್ ಏನು ಹೇಳ್ತಾವ್ ಕೇಳಿ ಹೇಳು ಮಚ್ಚ ಹಂಗಲ್ಲ ಕಣ ಇಷ್ಟು ಜನದ ಮಧ್ಯೆ ಎಲ್ಲ ನಿಂತ್ಕೊಂಡು ನಾವೇನಾರು ಊಟ ಕೂತ್ಕೊಂಡಾಗ ಸಾಂಬಾರು ಖಾಲಿ ಆಗ್ಬಿಟ್ರೆ ಅಣ್ಣ ಸ್ವಲ್ಪ ಸಾಂಬಾರು ಅಂತ ಕೇಳಕ್ಕೆ ನಾಚಿಕೆ ಪಡ್ತೀವಿ. ನೀನು ಯಾವ ಥರನೋ ಈ ಥರ ಎಲ್ಲ ಅಭ್ಯಾಸ ಆಗ್ಬೇಕು ಒಂದು ಸೋಷಿಯಲ್ ಮೀಡಿಯಾ ಮಾಡಿದ್ಮೇಲೆ ನಿನಗೆ ಗಡ್ಸು ಜಾಸ್ತಿ ಐತೆ ಮೊದಲು ಇರ್ಲಿಲ್ಲ ಮಚ್ಚ ಈಗ ಹೊಸ್ದಾಗಿ ಕಲ್ತಿದ್ಯಾ ಬಿಡ. ಇನ್ನೂ ಅದೇ ಬೇಜಾನ್ ಕಲಿಯೋದು ಇನ್ನೂ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ತುಂಬ ಕಲಿತೀನಿ. ಏನು ಮಚ್ಚ ಅದು ಮೋಸ್ಟ್ಲಿ ಉಪ್ಪಿನಕಾಯಿ ಇರ್ಬೇಕು ಅನ್ಕೋತೀನಿ. ಉಪ್ಪಿನಕಾಯಿ ಹಂಗೆ ಏನು ಅಡುಗೆ ಮಾಡೋರು ನೋಡ್ಕೊಬರೋದಾ ಬರ್ತೀಯಾ ಜೊತೆಲಿ ಬರ್ತೀಯಾ ನೀವು ಬರ್ಲಿಲ್ಲ ನಾನೇ ಹೋಗಿ ಮಾಡ್ಕೊಬತ್ತೀನಿ ಹೋಟೆಲ್ ಬೇಡ ನಮ್ಗೆ ನಾನ್ ವೆಜ್ ಆದ್ರೆ ಬರೋವು ನಾನ್ ವೆಜ್ ಗೈಸ್ ಈಗ ಬನ್ನಿ ನಿಮಗೆ ಮನೇನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಎಲ್ಲ ರೂಮು ಗೀಮು ಎಲ್ಲ ತೋರಿಸ್ತೀನಿ ನೋಡಿ ಇದೇ ಮನೆ ಎಲ್ಲ ತೋರಣ ಗಿರಣ ಎಲ್ಲ ಕಟ್ಬಿಟ್ಟವ್ರೆ ನೀಟಾಗಿ ಗೊತ್ತಾಗಲ್ಲ ಒಳಗಡೆ ಹೋಗೋಣ ಬನ್ನಿ ಜನ ಸಾಗರ ಒಳಗಡೆ ಹೋಗಿ ಜಾಗನೇ ಬಿಡ್ತಾಯಿಲ್ಲ ಮನೆ ಓನವ್ರು ರಾಜೇಶ್ ಅವರವ್ರೆ ಅವ್ರದ್ದು ಎಲ್ಲ ತೋರಿಸ್ಕೊಡ್ತಾರೆ ನಾವು ಹೋಗೋಣ ಬನ್ನಿ ಇಲ್ಲಿ ಎಲ್ಲ ಫೋಟೋ ಶೂಟಿಂಗಲ್ಲಿ ಫುಲ್ ಮಿಂಚುತ್ತವ್ರೆ ಅದಕ್ಕೆ ಹಾಯ್ ಹೇಗಿದ್ದೀರಾ ಸೂಪರ್ ನೀವು ನಮ್ಮ ಪಾಪು ಹೇಗಿದೆ ಚೆನ್ನಾಗಿದೆ ಗೈಸ್ ನಮ್ಮ ಅದಕ್ಕೆ ಈಗ ಇಷ್ಟು ಮಂತ್ 8 ಮಂತಾ 9 ಮಂತ ಹಂಗಾರೆ ನೆಕ್ಸ್ಟ್ ಮಂತೆ ತಿಂಗಳು ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ದೀಕ್ಷಾ ಹಾಯ್ ಹೇಗಿದೆಯಾ ಚೆನ್ನಾಗಿದ್ದೀನಿ ಅಷ್ಟೇನಾ ಅಷ್ಟೇ ಹೇಗೆ ನಡೀತದೆ ಸ್ಟಡಿ ಚೆನ್ನಾಗಿ ಈಗೇನು ಓದ್ತಾ ಇರೋದು ಕೆಮಿಸ್ಟ್ರಿ ಓಕೆ ಗೈಸ್ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಈ ಥರ ಇದೆ ಮನೆ ಅಂತ ತೋರಿಸ್ತೀನಿ ಎಲ್ಲ ಫೋಟೋ ಓಡಿಸ್ತಾರಲ್ಲ ಹಾಗಾಗಿ ಇಲ್ಲಿ ನಿಂತಿದ್ದೀನಿ ಗೈಸ್ ಒಳಗಡೆ ಬಂದೆ ಓ ನಮಸ್ಕಾರ ಯಾವ ಗ್ಯಾಪಲ್ಲಿ ಬಂದ್ರಿ ನಾವು ಈ ಗ್ಯಾಪಲ್ಲಿ ಬಂದ್ರಾ ಗೈಸ್ ಮೇಘ ಅಂಡ್ ಬಾವಾಜಿ ಎಲ್ಲ ಬಂದ್ಬಿಟ್ಟವ್ರೆ ನೋಡೇ ಇರಲಿಲ್ಲ ಹಾಯ್ ವೆಲ್ಕಮ್ ಬಂದ್ಬಿಟ್ಟು ಒಂದು ಫೋನ್ ಮಾಡ್ಬರ್ತೇನೆ ಅಣ್ಣನ್ ಚಾನಲ್ ಏನು ಯಾವ ಚಾನಲ್ ಹೆಸರು ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ ಅಕ್ಕಜಿ ಚೆನ್ನಾಗಿದೆಯಾ ಏನು ಮಾತಾಡೋದು ಮೈಕು ಗೆಸ್ಟ್ ಎಲ್ಲ ಬಂದಿದ್ದಾರೆ ಬನ್ನಿ ಈಗ ಮನೆಯೆಲ್ಲ ನೀಟಾಗಿ ತೋರಿಸ್ತೀನಿ ಫುಲ್ ರಶ್ ಆಗಿದ್ರು ಪೂಜೆ ನಡೀತಾ ಇತ್ತು ಆಗ್ಲೇ ಬಂದ್ಬಿಟ್ಟು ಆಮೇಲೆ ಬರೋಣ ಅಂತ ಹೋಗಿದ್ದೆ ನಿಂಗು ಇವರ ಅಣ್ಣನ ಮನೆ ಇದು ಅಣ್ಣನ ಮನೆ ಅಣ್ಣನ ಮಗನ ಮನೆ ಕಿರಿ ಮಗನ ಮನೆ ಇವ್ರು ನಮ್ಮ ದೊಡ್ಡಮ್ಮ ಚೆನ್ನಾಗಿದಮ್ಮ ಆಯ್ ನೀನೇ ಪರವಾಗಿಲ್ಲ ಕಣಮ್ಮ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯ ಎಲ್ಲರೂ ನಾಚ್ಕೋತಾರೆ ಎಲ್ಲರೂ ಅತಿಥಿರೆಲ್ಲ ನಾಚ್ಕೋತಾ ಇದ್ರು ನಾನು ಹಿಡಿಬೇಡ ಇವರು ನಮ್ಮ ಅತ್ತೆ ಅಣ್ಣ ಆಗಬೇಕು ಹೇಗೆ ಅಣ್ಣ ಚೆನ್ನಾಗಿದ್ದೀರಾ ಫೈನ್ ಹಾಂ ಹೇಗಿದೆ ಮನೆ ಕಟ್ಟಿದ ಖುಷಿ ಆಗ್ತಿದೆ ತುಂಬ ಚೆನ್ನಾಗಿ ತಂಗಿ ಮನೆ ಬಂದಿದ್ದೀರಾ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮನೆ ಫಿನಿಶಿಂಗು ಅಷ್ಟೇ ನೀಟಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಅದು ಬೇಗನೆ ಆಯಿತು ಮಾತ್ರ ಮನೆ ಅಂದರೆ ಅವರು ಕೆಲಸ ವರ್ಕ್ ಮೆಟೀರಿಯಲ್ ಹೆಂಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು ಹೆಂಗೆ ಬೇಗ ಖರ್ಚು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಕೆಲಸನೂ ಅಷ್ಟೇ ಕಾಂಟ್ರಾಕ್ಟ್ ತಗೊಂಡಿರೋರು ಬೇಗ ಮಾಡ್ದಂಗೆ ಕೆಲಸ ಆಗುತ್ತೆ ಈಗ ತಂಗಿ ಮನೆ ಕಟ್ಟಿದ್ದು ತುಂಬ ಖುಷಿ ಆಯಿತು ತುಂಬ ಖುಷಿಯಾಗಿದೆ ನಾವು ಅವ್ರಿಗೆ ಬಂದ ಸಂದರ್ಭದೊಳಗೆ ಎಲ್ಲ ಕೋಆಪ್ರೇಟ್ ಮಾಡಿಲ್ಲ ಅದೊಂದು ಗಿಲ್ಟ್ ಇದೆ ಓಕೆ ಅಣ್ಣ ಮೇಘ ಅಂಡ್ ನಾವು ಮನೆಯನ್ನು ತೋರಿಸ್ತೀವಿ ಬನ್ನಿ ಬಾಗ್ಮೇಘ ನಾನೇ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿ ನೀನು ಗೈಸ್ ಕಮ್
ಓಪನ್ ಕಿಚನ್ ಹಾ ಸಕ್ಕತ್ತಾಗೈತೆ ಸಖತ್ತಾಗದೆ ಲಕ್ಸುರಿಯಾಗಿ ಕಾಣ್ತೈತೆ ನೋಡಿ ತೋರಿಸ್ತೀನಿ. ಚಿಮಿನಿ ನೋಡಿ ಇಲ್ಲಿ ಹಿಂಗಂದ್ರೆ ಸಾಕು ಆನ್ ಆಗುತ್ತೆ ಹಿಂಗಂದ್ರೆ ಸಾಕು ಆನ್ ಆಗುತ್ತೆ. ಇಲ್ಲೆಲ್ಲ ದೇವ್ರನ್ನ ಕುಣಿಸಿದ್ದಾರೆ. ಇವು ಏನ್ ಲಕ್ಷ್ಮಿನಾ? ಇದು ಬೆಳ್ಳಿದು ಅಣ್ಣ. ಇದು ಲಕ್ಷ್ಮಿನಾ? ಲಕ್ಷ್ಮಿ. ತಾಯಿ ಅಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ. ಒಳ್ಳೇದ್ ಮಾಡಿ. ಗೈಸ್ ಇಲ್ಲಿ ಶಿವನ ಸ್ಥಾಪನೆ ಆಗಿದೆ. ಶಿವಲಿಂಗ ಇದು ಸ್ಥಾಪನೆ. ನಿಮ್ ಮನೆದೇವ್ರ ತಾನೆ? ಹಾ ನಿಮ್ ಅದು ಮನೆದೇವ್ರು ಗುರು ಮಲ್ಲೇಶ್ವರ ಅಂದ್ರೆ ನಮ್ಮ ಮಾವರ ಮನೆ ಮೂಲ ದೇವರು. ನಮ್ದು ಬೀರೇಶ್ವರ, ಇವ್ರದ್ದು ಗುರು ಮಲ್ಲೇಶ್ವರ. ಇವರು ನಿಂಗವನ್ ಕಡೆಯಿಂದ ಇದು ನಿಂಗವನ ಅಣ್ಣನ ಮಗನ ಮನೆ, ಕಿರಿ ಮಗನ ಮನೆ. ಗೈಸ್ ಶಿವಲಿಂಗನ ಇಲ್ಲಿ ಹಾಕೊಂಡಿದ್ದೀನಿ ನಾನು. ಹಾಕೊಂಡಿದ್ಯಾ? ಇಲ್ಲಿ ನೋಡಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿದೆ. ಇದು ಅಡಿಗೆ ಮನೆ ಗೊತ್ತಾಯ್ತಲ್ವಾ? ಇಲ್ಲಿ ಇಲ್ಲೇ ಇಲ್ಲಿ ದೇವ್ರ ಮನೆ. ದೇವ್ರ ಮನೆ. ದೇವ್ರ ಮನೆ ಕೂಡ ಚೆನ್ನಾಗಿ ಪೂಜೆ ಆಗಿದೆ. ಇಲ್ಲಿ ಎಡೆಗಿಡೆ ಎಲ್ಲ ಇಕ್ಕಾಗಿದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಇದು ಹಾಲು ಗೈಸ್. ನನಗೆ ವಿಡಿಯೋ ಮಾಡೋಕ್ಕೆ ಸ್ವಾತಂತ್ರ್ಯನೇ ಕೊಡ್ತಾ ಇಲ್ಲ. ನನಗೆ ಚಿಕ್ಕಮ್ಮ ಆಗ್ಬೇಕು. ಹಿಡ್ಕೊಂಡು ದೇವ್ರ ಕಿಚನ್ ಪಕ್ಕನೇ ಒಂದು ಬೆಡ್ರೂಮ್. ಅಟ್ಯಾಚ್ ಬಾತ್ರೂಮಾ? ಅಟ್ಯಾಚ್ ಬಾತ್ರೂಮ್ ಅಲ್ಲ. ಇಲ್ಲ ಇದು ಬೆಡ್ರೂಮ್ ಗೈಸ್. ವಾರ್ಡ್ರೂಬ್ಸ್ ಎಲ್ಲ ನೋಡಿ ಸಕ್ಕತ್ತಾಗೈತೆ. ಕಬೋರ್ಡ್ ಎಲ್ಲ ಮಾಡಿರ್ತಾರೆ, ಸಕ್ಕತ್ತಾಗೈತೆ. ಲಕ್ಸುರಿ ದುಡ್ಡಿದ್ರೆ ಎಲ್ಲ ಲಕ್ಸುರಿ. ನೀನ್ ಯಾವಾಗ ಮಾಡ್ಸೋದು? ಮಾಡೋಣ ನಡಿ, ಅದೊಂದು ಕಾಲ ಬರುತ್ತೆ. ಬಾ ದೇವ್ರಗಳನ್ನ ತೋರ್ಸದ. ಸತ್ಯನಾರಾಯಣ ಪೂಜೆ ಅಲ್ವಾ? ಸತ್ಯನಾರಾಯಣ ಪೂಜೆ ಗೈಸ್ ನೋಡಿ, ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿರೋದು. ಕಡೆಯಿಂದ ತೋರಿಸಿ ನೋಡ್ಕೊಳ್ಳಿ. ಎಲ್ಲ ದೇವ್ರಗಳ ಆಶೀರ್ವಾದ ಪಡ್ಕೊಳ್ಳಿ. ಅಲ್ಲಿಂದನೇ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಇಲ್ಲಿಂದ ಬೇಡ್ಕೊತೀನಿ. ಇಲ್ಲಿ ಎಷ್ಟು ದೇವ್ರುಗಳವೆ? ಎಷ್ಟು ದೇವ್ರುಗಳವೆ? ಯಾವ್ಯಾವ ದೇವ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಗೆ ಅಷ್ಟಲಕ್ಷ್ಮಿಯರು ಮತ್ತೆ ಇದು ಲಕ್ಷ್ಮೀ ದೇವಿ, ಭೂದೇವಿ, ಅದು ವೆಂಕಟರಮಣ ಸ್ವಾಮಿ, ಮಧ್ಯದ ಸತ್ಯನಾರಾಯಣ ಸ್ವಾಮಿ. ಅಷ್ಟು ಅಷ್ಟಲಕ್ಷ್ಮಿಗಳು. ಫಸ್ಟ್ ಅಷ್ಟ. ಓಕೆ, ನೆಕ್ಸ್ಟ್ ಹೋಗೋಣ ಬಾ. ಹೌದು ಗೈಸ್, ನನ್ನ ನಾರಾಯಣನ್ ಪೂಜೆ ಮಾಡೋರು. ಅದ್ರ ಪಕ್ಕನೇ ಆಮೇಲೆ ನಮಗೆ ಮಾತಾಡಕ್ ಬರ್ತಾ ಇಲ್ಲ, ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ಫಸ್ಟ್ ಟೈಮ್ ಈ ತರ ಎಲ್ಲ ಮಾಡ್ತಿರೋದು, ದೊಡ್ಡ ಫಂಕ್ಷನ್ ಅಲ್ಲಿ ಜನಗಳ ಮಧ್ಯೆ ವಿಡಿಯೋ ಮಾಡ್ತಿರೋದು. ಅದಕ್ಕೆ ಶೈ ಅಷ್ಟೇ. ಒಂದ್ ಸ್ವಲ್ಪ ಇನ್ನು ನಾವು ಕಂಫರ್ಟ್ ಆಗೋ ಗಂಟ. ಇದು ಅಟ್ಯಾಚ್ ಬಾತ್ರೂಮ್? ಇದು ಅಟ್ಯಾಚ್ ಬಾತ್ರೂಮ್ ಅಲ್ಲ, ಇದನ್ನು ಒಂದು ರೂಮು. ಇದು ಕೂಡ ಲಕ್ಸುರಿ ಆಗೈತೆ. ಅಣ್ಣವ್ರ ಮನೆ ಇಲ್ಲೇ ಪಕ್ಕ. ಅಣ್ಣನ್ ತೋರ್ಸೈತಾ? ಅಣ್ಣನ ಹಿಂಗ್ ಲಕ್ಸುರಿಯಾಗಿ ಮನೆ ಕಟ್ಟಿಸ್ತಾರ ನೋಡಿ ಗೈಸ್. ಮಾಡೋಣ ಮುಂದೆ. ವಾಶ್ರೂಮ್. ಓಕೆ, ಈಗ ಮೇಲ್ಗಡೆ ಕೂಡ ಮನೆ ಇದೆ, ಬನ್ನಿ ತೋರ್ಸೋಣ, ಹೋಗೋಣ. ಇಲ್ಲಿಲ್ಲ, ಅದು ಮೆಟ್ಲು ಆ ಕಡೆ. ಗೈಸ್ ಇದು ಆಲ್ ಕೆಳಗಡೆ ಮನೆ ಇಷ್ಟ ಐತೆ, ಮೇಲ್ಗಡೆ ಹೋಗೋಣ ಹೆಂಗೈತೆ ಅಂತ ನೋಡೋಣ ಬನ್ನಿ. ಬಾಜಿ ಮೈಕೆ ಕೆಳಗೆ ಬಿದ್ದಾಯ್ತು. ಮೈಕು ಏನು ತೊಂದರೆ ಇಲ್ಲ, ಗ್ರಿಪ್ ಇದೆ. ಎಷ್ಟು ರೂಪಾಯಿ ಇರ್ಬೋದು ಮೈಕು? 150 ರೂಪಾಯಿ. ಎಷ್ಟು ಒಂದು ಅಂದಾಜಲ್ಲಿ? ಹಾಲಿಲ್ಯಾಂಡು ಆಲ್ಮೋಸ್ಟ್ ಎಲ್ಲ ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸು ಯೂಸ್ ಮಾಡೋ ಮೈಕು. 15,600 ರೂಪಾಯಿ. ಹೊಸದೇ ಬರೋದಲ್ಲ. ಆಕ್ಚುಲಿ ಇದು ಚೆನ್ನಾಗಿರೋದು. ಬಾ ಮೇಕ್ ಹೋಗೋಣ, ಮೇಲ್ಗಡೆ ನೋಡೋಣ. ಯಾಕೆ ಸುಸ್ತಾಯ್ತಾ ತಾಯಿ? ಸುಸ್ತಾಯ್ತಾ? ಸುಸ್ತಾಯ್ತಾರೆ, ಅದಕ್ಕೆ ಕೂತಿದ್ದೀನಿ. ಹೊಟ್ಟೆ ಸಿಗ್ತದ? ನಾನು ತಿಂಡಿ ಮಾಡಿಲ್ಲ. ನಾನು ನಿಮಗೆ ವೇಟ್ ಮಾಡ್ತಿರೋದು. ಅವರೆಲ್ಲ ಊಟ ಆಯ್ತು, ಊಟ ಮಾಡೋದಿಲ್ಲ ನೋಡ್ರಿ ಗೈಸ್. ಈಗ ಮೇಲ್ಗಡೆ ತೋರಿಸ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಹೋಗ್ತೀನಿ. ಇವಾಗ ಮೇಲೆ ತೋರಿಸ್ತೀವಿ ಬನ್ನಿ ಗೈಸ್. ಮೇಲ್ಗಡೆ ಕೂಡ 2 ರೂಮು ಕಟ್ಟಿದ್ದಾರೆ, ಅದು ಕೂಡ ಸಖತ್ತಾಗಿವೆ. ನಾನು ಆಗಡೆ ನೋಡಿದ್ದೆ, ನಿಮ್ಗೆ ತೋರ್ಸಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಈಗ ಜಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವಾಗೆಲ್ಲಾನು ನಡೆಸ್ತಾ ಇನ್ನೂ ಮಾಡ್ತಾನೆ ಇದ್ರು. ಇದೊಂದು ಪಾರ್ಟಿ ಅಂತಾರ ಇದೆ. ಒಂದ್ ತಿಂಗಳೊತ್ತಿಗೆ ಮಾಡಿ ಮುಗಿಸ್ಬಿಟ್ಟವ್ರೆ. ಬೇಗ ಮಾಡ್ಸಕ್ ಮುಗಿಸವ್ರೆ. ದುಡ್ಡು ಒಂದಿತ್ತು ಅಂದ್ರೆ ಆಗುತ್ತೆ, ಬೇಗ ಎಲ್ಲ ಆಗುತ್ತೆ. ಅಂದ್ರೆ ಇದು ಎಕ್ಸ್ಟ್ರಾ ರೂಮು, ಇದು ಪಾರ್ಟಿ ಅಂತಾರ. ಹಬ್ಬ ಹುಣ್ಣಿಮೆಗಳಲ್ಲಿ ಪಾರ್ಟಿ ಮಾಡಕ್ಕೆ ಮಿನಿ ಟೇಟ್. ಇಲ್ಲ ಅಲ್ಲಿ ಎಲ್ಲ ಬೋಣಿ ಮಾಡಿದ್ರೆ ಅಲ್ಲಿ ನಿದ್ದೆ ಎಲ್ಲ ಮಾಡಿ ಅಟ್ಯಾಚ್ ಬಾತ್ರೂಮ್ ಗೈಸ್. ಮಿನಿ ಥಿಯೇಟರ್ ತರ ಅಲ್ಲಿ 14 ಸಾವಿರ ಆರಾಮಾಗಿ ಬಂದ್ಬಿಟ್ಟು ಚಿಲ್ ಮಾಡ್ಬೋದು ಗೈಸ್. ನೋಡಿ ಚಿಲ್ ಮಾಡ್ಬೋದು. ಮನೆ ಕಟ್ಸೋದಿದ್ರೆ ನೋಡಿ ಇಲ್ಲೇ ಮಾಡ್ಸಿ. ಕಟ್ಸಿದಾರೆ. ಈ ತರ ಮನೆಗಳನ್ನ ನೋಡಿದಾಗ ನಾವು ಕೂಡ ಈ ತರ ಕಟ್ಸ್ಬೇಕು ಅಂತ ತುಂಬಾ ಖುಷಿ ಆಗುತ್ತೆ. ಬಾವ ಅದೇನು ಅಂದ್ರಲ್ಲ,
ಏನಂದ್ರಲ್ಲ ನಾನು ಅಷ್ಟು ದೂರದಿಂದ ಬಂದಿರೋದೇ ಊಟಕ್ಕೆ. ಅಲ್ಲ ನಡಿ ಊಟಕ್ಕೆ ಹೋಗಿದ್ರೆ ಹೊಟ್ಟೆ ಉರಿಸ್ತಾವ್ರೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಡಿ ಹೊಟ್ಟೆ ಹಸಿತೈತೆ, ನಾನು ಅಲ್ಲಿಂದ ಬಂದ್ರೆ ಊಟಕ್ಕೆ ಅಂತವ್ರೆ. ಮೋಹನ್ ಇನ್ನೂ ಬಂದಿಲ್ಲ. ಮೋಹನ ಬಂದನಂತ. ಬರ್ಲಿ ನಿಧಾನಕ್ಕೆ ಆಮೇಲೆ ಫಸ್ಟ್ ಊಟ. ಅಮ್ಮ ಸೀರೆ ಉಟ್ಕೊಂಡು ಅವಳು ನೀನು ಸೀರೆ ಉಟ್ಕೋ. ಏನು ಕಲ್ತಿರೋದವಳು? ಅವಳು ಬಳೆ ಹಾಕೊಟ್ಟಾಳೆ, ಇವಳು ಬಳೆ ಹಾಕಿಲ್ಲ ಅಂತ. ಅಯ್ಯೋ ಹೌದು ಅಮ್ಮ, ನೀನ್ ಮಾತ್ರ ಬಳೆ ಹಾಕ ಬಂದಿದ್ದಿ, ಅವಳು ಹಾಕ್ಬೇಕ್ತಾನೆ ಬಳೆ ಹಾಕಿ ಒಳ್ಳೆ ಟ್ರೆಡಿಷನಲ್ ಡ್ರೆಸ್ ಹಾಕ ಬರ್ಬೇಕ್ತಾನೆ. ಬೇಡ ಅಂದ್ಲು ನಾಳೆಯಿಂದ ಸತ ಹಾಕೊಳ್ಳುವೆ. ಹುಷಾರು ಕಾಲಿಗೆ ಹೊಡ್ಕೊಂಡಿರಿ ಗೈಸ್. ಮನೆಯೆಲ್ಲ ಈ ಥರ ಇತ್ತು ನಮ್ಮ ಮಾವರ ಮನೆ. ಈಗ ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ಊಟ ಏನೇನಿದೆ, ವೆರೈಟಿ ಏನೇನಿದೆ ನೋಡೋಣ. ಫಸ್ಟು ಎಲ್ಲ ಅಲ್ಲೇ ಅವರೇ ಬಾ. ಅಮ್ಮ ಈಗ ಬಂತು ಮನೆ ನೋಡೋಕ್ಕೆ. ಆಯ್ತು, ಚೆನ್ನಾಗಿದ್ದೀರಾ? ಇವ್ರು ಚಂದು ಅಕ್ಕ ಅಂತ ನಮ್ಮ ಊರವರು. ಎಸ್, ಅದೇ ಕೆಲಸ. ಊಟ ಮಾಡಿದ್ರಾ ನೀವು? ಚೆನ್ನಾಗಿದ್ದೀರಾ? ಮನೆ ನೋಡ್ದಾ? ಇನ್ನು ನೋಡಿಲ್ಲ, ಇವಾಗ ಬಂದಿದ್ದು. ನೋಡ ಜನ ಜಾಸ್ತಿ. ನೆಕ್ಸ್ಟ್ ಎಸ್ ನಮ್ದೇ ಒಟ್ಟಿಗೆನೆ. ಹಾಂ, ಒಟ್ಟಿಗೆ ಕಟ್ತದ. ಏನು ಕಾರ್ಗೆ ಬಂದ್ರೇನು? ನಮ್ಮ ಅಣ್ಣ ಕಟ್ಟಿರೋದು ನಮ್ದಲ್ಲ. ಇಲ್ಲ, ನಮ್ದು ಇನ್ನೂ ಇನ್ನೊಂದು ಈ ವರ್ಷ ಕಟ್ಟಬೇಕು ಅಂದ್ಕೊಂಡು ಸದ್ಯಕ್ಕೆ ಈ ವರ್ಷ ಕ್ಯಾನ್ಸಲ್ ಮಾಡೋದು. ಮಾಡ್ತಾ ಚೆನ್ನಾಗೇ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷ ಪ್ಲಾನ್ ಮಾಡ್ಕೊಂಡಿವಿ. ನಾನು ಕಾರ್ತಿಗೆ ಅಂತ ಇಷ್ಟ ಎಲ್ಲ ರಾಜಣ್ಣ ಮನೆದೆಲ್ಲ ಫೋಟೋ ನೋಡಿರ್ಬೇಕು, ಅದು ನಮ್ದಾಗ ತಿಳ್ಕೊಂಡಿರ್ಬೇಕು ಅಂತ ನಾನು. ಅದು ಇಲ್ಲವಲ್ಲ. ಸರಿ ನಡಿ, ನೀನು ಮನೆ ನೋಡೋಣ. ಮನೆ ಮಾತ್ರ ಅಲ್ಟಿಮೇಟ್ ಆಗೈತೆ. ಏ ಯಾಕೆ ಹೇಳ್ತೀಯ? ದುಡ್ಡೊಂದಿದ್ರೆ ಎಲ್ಲ ಆಯ್ತದೆ. ದುಡ್ಡು ಬೇಕಷ್ಟೇ. ನನಗಂತೂ ತುಂಬ ಹೊಟ್ಟೆ ಇಸ್ತದೆ. ಆಲ್ರೆಡಿ ಮನೆ ತೋರಿಸಿದ್ದೀನಲ್ಲ. ನಾನೀಗ ನಿಮ್ಮದೇ ಊಟಕ್ಕೆ ಹೋಗ್ತೀನಿ. ಅವರು ಬಾವರು ಫೋನ್ ಮಾಡ್ತಾವ್ರೆ. ಇವರೇ ಮನೆ ಓನರು, ರಾಘು, ನಮ್ಮ ಮಾವರ ಹಿರಿ ಮಗ. ಹಾಯ್. ಎಷ್ಟು ಖುಷಿ ಆಯಿತು ಮನೆ ಕಟ್ಟಿದ್ದು. ತುಂಬ ಖುಷಿ ಆಯಿತು. ಹಾಂ, ಈ ದಿನಗಳಕ್ಕೋಸ್ಕರ ತುಂಬ ದಿನ ಕಾಯ್ತಾ ಇದೆಯಲ್ಲ. ನಾಚಿಕೆ ಬೇಡ, ಮಾತಾಡು. ನನಗೋಸ್ಕರ ಊಟಕ್ಕಾಗಿ ಕಾದಿದ್ದಕ್ಕಾಗಿ ಧನ್ಯವಾದಗಳು. ಕಾಯ್ತಾರೆ ಚೇರಿಲ್ಲ ಅಂತ ಕಥಾ. ಕೈ ಕಡಿ ತಂಗಿ, ನನಗೋಸ್ಕರ ಕಾಯ್ತಿದ್ದೆ ಇಲ್ವಾ? ನಾನು ಫೋನ್ ಮಾಡಿದೆ ತಾನೆ, ನಾನು ನಿಂಗೆ ಯಾಕೆ ಕಟ್ ಮಾಡಿದೆ? ನಾನು ಕಟ್ ಮಾಡಿಲ್ಲ, ವಿಡಿಯೋ ಮಾಡ್ತಾ ಇದ್ದೆ. ನನಗೋಸ್ಕರ ಕಾಯ್ತಿದ್ದೆ ಇಲ್ವಾ? ಕಾಯ್ತಿದ್ದಿಲ್ಲ. ನೀನು ಗಂಟೆ ಅಂತ ಇಬ್ರು ಜೊತೆ ಟೂರ್. ನಾನು ಹೇಳು, ಹತ್ತ ಮಗಳು ಹತ್ತದಾ? ಹತ್ತಿದ್ಯಾ ಹತ್ತವಳೆ. ಏಯ್ ನಡಿ, ನಿನ್ನ ಜೊತೆ ಮಾತಾಡಿಬೇಕಂತ ನನ್ನ ತಂಗಿ. ನಾನು ನಮ್ಮ ಬಾವ ಫೋನ್ ಮಾಡ್ತು, ಬಟ್ ನನಗೋಸ್ಕರ ಕಾದಿಲ್ಲ ಅಂತ ಹೇಳ್ಬಿಟ್ರಲ್ಲ. ನಂಗೆ ಬೇಜಾರಾಯ್ತು. ಅಲ್ಲಿ ಜೇರಿಲ್ಲ ಅಂದ್ಬಿಟ್ಟು ಕಾಯ್ತಿರೋದು. ಬಂದ್ಮೇಲೆ ನನಗೋಸ್ಕರ ಯಾಕೆ ಚಿಕ್ಕ ಊಟ ಮಾಡಿದ್ರಾ? ಊಟ ಮಾಡ್ದ ಆಯ್ತಾ? ಚಿಕ್ಕಪ್ಪ ನೀವು ಇನ್ನೂ ಆಗಿಲ್ಲ, ಊಟ ಮಾಡಬೇಕು. ಮಾಡಿಲ್ಲ. ನಿಮ್ದು ಆಯ್ತಾ? ಆಯ್ತು. ಈಗ ಹೊರಡೋದ್ಯಾ? ನೀವು ಊಟ ಮಾಡಿ ಈಗ ಮಾಡ್ಕೊಂಡು ಹೋಗೋದ್ಯಾ? ನಾನು ನೋಡೋಣ. ನೀವು ಊಟ ಮಾಡಿದ್ರಾ? ಈಗ ಮಾಡ್ಬೇಕಣ್ಣ, ಈಗ ಮಾಡಬೇಕು. ನೀವು ಮಾಡಿಲ್ಲ ನೀನು ಮಾಡಬೇಕು. ಓಕೆ, ಬನ್ನಿ ಒಟ್ಟಿಗೆ ಮಾಡೋಣ. ನಿಮ್ಮ ಜೊತೆಗೆ ಮಾಡ್ಬೇಕು ಅನ್ಕೊಂಡು. ಓ, ಥ್ಯಾಂಕ್ ಯು. ಈ ಪ್ರೀತಿ, ಈ ಪ್ರೇಮ, ಸಹಕಾರ ಹಿಂಗೆ ಇರಲಿ. ಥ್ಯಾಂಕ್ ಯು ಚಿನ್ನ. ಅಣ್ಣ, ಈಗ ಊಟ ಮಾಡಾಗ ನೀವು ಎಲ್ರಿಗೂ ಏನೇನು ಐಟಮ್ ಅಂತ ತೋರಿಸ್ಬಿಟ್ಟು ನೀಟಾಗಿ ಎಲ್ಲ ತೋರಿಸ್ತೀನಿ. ಈಗ ತೋರಿಸ್ಕೊಂಡ್ಬಿಡೋದ ಒಂದು ಏನೇನು ಅಡುಗೆ ಮಾಡೋದಂತ. ಬಾವ, ನೀನು ಹೋಗೋದ? ಅಮ್ಮವರೆಲ್ಲ ಅಲ್ಲೇ ಮಾತಾಡ್ಸಿದ್ ನಾನು. ಆಗೈತಾ? ಆಯ್ತು. ನಮ್ಮೊಬ್ಬರು ಮಾತಾಡ್ಸಿ. ಇಲ್ಲ ಬಾ, ಇಲ್ಲೇ ಮಾತಾಡ. ವಿನಯ್ ಬಂದ್ರು. ಈಗ ವಿನಯ್ ಅವರೇ, ನಾವು ಏನೇನು ಅಡುಗೆ ಮಾಡೋದಂತ ತೋರಿಸ್ಬೇಕು ನಮ್ಗೆ. ಬನ್ನಿ ಬನ್ನಿ ಹೋಗೋದ. ಗೈಸ್, ಈಗ ನಿಮಗೆ ಅಡುಗೆ ಏನೇನು ಮಾಡವ್ರೆ ಅಂತ ಬನ್ನಿ ತೋರಿಸ್ತೀನಿ ನೀಟಾಗಿ, ಯಾವ ಅಡುಗೆ ಮಾಡವ್ರೆ ಅಂತ. ಗೈಸ್, ಇವರು ನಮ್ಮ ಸೋದ್ರ ಮಾವ, ನಮ್ಮ ಅಮ್ಮನ ಅಣ್ಣ. ಇವರು ಕೂಡ ಫಂಕ್ಷನ್ ಬಂದಿದ್ದಾರೆ. ಮಾವ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಊಟ ಎಲ್ಲ ಊಟ ಎಲ್ಲ ಚೆನ್ನಾಗಿದ್ದಾ? ಗೈಸ್, ಇವ್ರು ನಮ್ಮ ಅತ್ತೆ ಚೆನ್ನಾಗಿದ್ದೀರಾ? ಊಟ ಎಲ್ಲ ಹೇಗಿದೆ? ಹಾಂ ಗೈಸ್, ಇವರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ ಇವರೇನೆ, ನೋಡ್ಕೊಳ್ಳಿ. ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಊಟ ಎಲ್ಲ ಹೇಗಿದೆ? ಚೆನ್ನಾಗದ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗವ್ರೆ. ದೊಡ್ಡಪ್ಪ ಚೆನ್ನಾಗಿನಿ. ಊಟ ಮಾಡ್ತಾವನೆ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮನೆಯಲ್ಲೆಲ್ಲ ಚೆನ್ನಾಗಿ. ಹೌದಾ? ಖುಷಿ ಆಯ್ತು. ಸಂಜು ಅವ್ರೀಗ ಅಡುಗೆಯಲ್ಲಿ ಏನೇನು ಐಟಮ್ ಅಂತ ಎಲ್ಲ ತೋರಿಸ್ತಾರೆ. ಸಂಜು ಮತ್ತೆ ನಮ್ಮ ವಿನಯ್ ಅವರು ಬನ್ನಿ ತೋರಿಸ್ತಾರೆ. ಹಾಂ, ಏನೇನೆಲ್ಲ ಕರೆಕ್ಟಾಗಿ ಇಡಬೇಕು, ಒಂದು ಮಿಸ್ ಮಾಡಂಗಿಲ್ಲ. ಇದೇನು ಸ್ವೀಟ್ ಕಾರ್ನ್? ಇದು ಸ್ವೀಟ್ ಕಾರ್ನ್ ಮಾಡಿಸಿದ್ದೀವಿ. ಇದು ಸ್ವೀಟ್ ಕಾರ್ನ್ ಗೈಸ್ ನೋಡಿ.
ನೆಕ್ಸ್ಟ್ ಐಟಮ್ ಇದು ಮೊದಲನೇ ಐಟಮ್. ನೆಕ್ಸ್ಟ್ ಐಟಮ್ ಕೋಸಂಬರಿ. ಸ್ವೀಟ್ ಕಾರ್ನ್. ಓಕೆ ಆಯಿತು. ಕೋಸಂಬರಿ ಗೈಸ್, ಕೋಸಂಬರಿ. ಎಣ್ಣೆಕಾಯಿ ಗೊಜ್ಜು, ಅದೇ ಬದನೆಕಾಯಿ ಬರ್ತದಲ್ಲ ಅದಲ್ಲ, ಒಂದು ಬದನೆಕಾಯಿ ಉಂಡುಂಡೆ ಬದನೆಕಾಯಿ ಗೈಸ್, ಎಣ್ಣೆಕಾಯಿ ಗೊಜ್ಜು. ನೆಕ್ಸ್ಟ್ ಬೇಳೆ ರಸಮ್. ಬೇಳೆ ರಸಮ್ ಅಲ್ವಾ? ಮಸಾಲೆ, ಗೋಬಿ ಮಂಚೂರಿಗೆ ಮಸಾಲೆ. ಓಕೆ ನೆಕ್ಸ್ಟ್ ಬನ್ನಿ ಇದು ಗೈಸ್ ಜೋಳದ ಬೇಬಿಕಾರ್ನ್ ಮಂಜೂರಿ. ಬೇಬಿಕಾರ್ನ್ ಮಂಜೂರಿ. ಇದು ಸಾಂಬಾರು. ಏನು ಸಾಂಬಾರು? ನುಗ್ಗೆಕಾಯಿ ಸಾಂಬಾರು. ಓಕೆ ನೆಕ್ಸ್ಟ್ ಮಜ್ಜಿಗೆ. ನೆಕ್ಸ್ಟ್ ವೈಟ್ ರೈಸು. ನೆಕ್ಸ್ಟ್ ಇದು ಮೊಸರು ಬಜ್ಜಿ ಅಲ್ಲ? ಮೊಸರು ಬಜ್ಜಿ. ವೆಜ್ ಬಿರಿಯಾನಿ. ಸೊಪ್ಪಿನ ಪಲ್ಯ. ಅದು ಹೆಸರು ಬೇಳೆ. ಆ ಕಡೆ ಖರ್ಜೂರ ಪಾಯಸ. ಗೈಸ್ ಇಷ್ಟ ಐಟಮು. ಇಷ್ಟೇನು ಐಟಮು? ಹಾಂ ಇನ್ನೊಂದಿದೆ, ಅಕ್ಕಿ ರೊಟ್ಟಿ ಮಾಡಿರೋದು. ಅಕ್ಕಿ ರೊಟ್ಟಿನಾ? ಅಕ್ಕಿ ರೊಟ್ಟಿಯಾ ಜೋಳಿ ರೊಟ್ಟಿಯಾ? ಅಕ್ಕಿ ರೊಟ್ಟಿ. ಸ್ಯಾಂಡ್ವಿಚ್ ಎಲ್ಲ ಐತಾ? ಇಲ್ಲ ನೋಡಿಲ್ಲ. ಹಾಂ ಗೈಸ್ ಇದು ಸ್ವೀಟು ಸ್ಯಾಂಡ್ವಿಚ್ಚು. ನನ್ನ ಫೇವ್ರೇಟ್ ಹೇಳ್ಬೇಕಂದ್ರೆ ಇದು ಕುಂಬಳಕಾಯಿ ಸ್ಯಾಂಡ್ವಿಚ್. ಬೂದ್ ಕುಂಬಳಕಾಯಿ ಮಾಡಿರೋದು ಗೈಸ್, ಬೂದ್ ಕುಂಬಳಕಾಯಿ ಮಾಡಿರೋದು. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು. ನನ್ನ ಫೇವ್ರೇಟ್ ಹೇಳ್ಬೇಕಂದ್ರೆ ಈಗ ನಿಮಗೋಸ್ಕರ ತಿಂದ್ಬಿಟ್ಟು ಒಂದಪ್ಪ ಟೇಸ್ಟ್ ಹೇಳ್ತೀನಿ. ಶಿವಗೌಡ ಮೋಹನ್. ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ. ನನ್ಗೆ ಹೇಳ್ಬೇಕಾದ್ರೆ ನನ್ನ ಫೇವ್ರೇಟ್. ಜನರು ತಿನ್ಲಿ ಅಂತಂದ್ರೆ ಇವನೇ ತಿನ್ಕೋತಾನೆ ಎಲ್ಲಾನು. ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡು. ಜನರು ಬರಲಿ ಅಂತಂದ್ರೆ ಇವರೇ ಎತ್ಕೆ ತಿಂತವ್ರೆ ನಮ್ಮಣ್ಣ. ಸಕ್ಕದಾದ ಸೂಪರು. ನನಗದು ಇಷ್ಟ ಆಯಿತು. ಪಂತಿಲಿ ಮಿಸ್ ಆಗುತ್ತೆ ಈಗ. ಇವ್ನ ಕಡೆ ಸ್ವೀಟ್ ಈಗ ಕಟ್ಟು ಪಂತಿಲಿ ನಾವೇ ಸ್ವೀಟ್ ಹಾಕೋರು. ನಂಗೆ ಎರಡಾಗ ಇಷ್ಟ. ಫಂಕ್ಷನ್ ಬರೋ ರಭಸದಲ್ಲಿ ಬೆಳಗ್ಗೆ ನಮ್ಮ ಚಿಗಪ್ಪ ಆ ಥರ ಮಾಡಿ ತಿಂಡಿನೂ ಮಾಡಿಲ್ಲ. ಊಟನ ಈಗ 2 ಗಂಟೆ ಬಂದು ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಬರೀ ವೀಡಿಯೋ ಮಾಡೋದೇ ಅದಾಗ್ಬಿಟ್ಟೈತೆ. ನೀನು ತಿಂಡಿ ಮಾಡಿದ್ದೆ ಮಾಡಿಲ್ವ? ನಾನು ಇಲ್ಲಿ ಮಾಡ್ಬೇಕಂದ್ಬಿಟ್ಟು ಸ್ವಲ್ಪ ತಿನ್ಕೊಂಡೆ. ಒಟ್ಟು ತಿಂದಿದ್ಯಾ? ಗುಡ್. ನಾನೇ ಈಗ ಇನ್ನೂ ಊಟ ಮಾಡಿದ್ರೆ ನನಗೆ ಕೂತ್ ಬಂದಿರೋದು. ಹೊಟ್ಟೆ ತುಂಬ ಊಟ ಮಾಡ್ಬಿಡೋಣ. ಈಗ ಟೈಮ್ ಆಯಿತು. ಈಗ ಊಟ ಮಾಡೋ ಟೈಮಲ್ಲಿ ಒಂದು ಏನಾದ್ರು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಊಟ ಮಾಡೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಮಾಡ್ತಾರೆ, ನಾನು ಊಟ ಮಾಡ್ತಾ ಇರ್ತೀನಿ. ನಾನು ಹೊಟ್ಟೆ ವಿಡಿಯೋ ಮಾಡಿದ್ರೆ ಹೊಟ್ಟೆ ತುಂಬ್ಕೊತದೆ. ಊಟ ಮಾಡೋ ಹೊಟ್ಟೆ ತುಂಬೋದಾ? ಹಂಗೆಲ್ಲ ತುಂಬೋದಾಗಿದ್ರೆ ನಾನು ಬೆಳಿಗ್ಗೆ ಸಾಯಂಕಾಲ ಅದೇ ಕೆಲಸ ಮಾಡುವೆ. ಗೈಸ್, ನಮ್ಮ ಫ್ರೆಂಡ್ಸು ನನ್ನ ವ್ಲಾಗ್ ಮಾಡೋದು ವೀಡಿಯೋ ಮಾಡೋದನ್ನ ಕ್ಯಾಪ್ಚರ್ ಮಾಡ್ತವ್ರೆ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟೋರಿ ಮೆನ್ಷನ್ ಮಾಡ್ಬೋದು ಅನ್ಕೋತೀನಿ. ಹಾಂ ಮಾದನ ಚೆನ್ನಾಗಿದ್ದೀರಾ? ಇಂಪಾರ್ಟೆಂಟ್ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಏನು ನಮ್ಮ ಮಾವ ಏನು ಕೆಲಸ ಮಾಡೋದು ಅಂತ. ನಮ್ಮ ಮಾವ ಬಂದು ಅಪ್ಪಟ ರೈತನ ಕೆಲಸ. ನಮ್ಮ ಮಾವವ್ರು ಬೆಳೆಯೋದು ಶುಂಠಿ, ಅಡಿಕೆ, ಬಾಳೆ ಮತ್ತು ಅರ್ಶಿನ. ನಮ್ಮ ಕಡೆ ಅರ್ಶಿನ ಬೆಳೀತಾರೆ. ಅರ್ಶಿನ ಇಷ್ಟನ್ನ ಬೆಳೆನ ಬೆಳೀತಾರೆ. ಅಪ್ಪಟ ರೈತ. ಊಟದ ಐಟಮ್ ಎಲ್ಲ ಬಂತು. ಐಟಮ್ ಎಲ್ಲ ಬರಲಿ ಅಂತ ಕಾಯ್ತಾ ಇದೆ. ಇನ್ನೂ ಏನೇನೋ ಬತ್ತೈತೆ. ನಮ್ಮ ಭಾವ ಐಟಮ್ಗಳು ಬರೋ ಅಷ್ಟೊತ್ತಿಗೆ ಅಲ್ಲೇ ಖಾಲಿ ಮಾಡಕ್ಕವ್ರೆ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ. ಇದೊಂದು ಬತ್ತು ಲಾಸ್ಟ್ ಐಟಮ್ ಅನ್ಕೋತೀನಿ. ಅಣ್ಣ ಇಷ್ಟೇ ಇನ್ನೇನಾರು ಐಟಮ್ ಬರ್ತವ? ಇನ್ನೂ ಬರ್ತವೆ. ಸದ್ಯಕ್ಕೆ ಈಗ ನಾನು ಇಲ್ಲಿ ಮುಗ್ತೀನಿ. ಈಗ ನಾನು ಹೊಟ್ಟೆ ತುಂಬ ಊಟ ಮಾಡ್ಬೇಕಲ್ಲ, ನಿಲ್ಲಿಸ್ತೀನಿ ಇಲ್ಲಿಗೆ. ಗಾಯ್ಸ್, ನಿಮ್ಮ ಪ್ರೀತಿಯ ಮೋಹನ್ ಅವರು ಎಲ್ಲ ಮುಗಿದ ಮೇಲೆ ಬಂದವ್ರೆ. ಇಷ್ಟೊಂಟ ಭಾನುವಾರ ಅಂಗಡಿ ಬಿಸಿ, ಇಷ್ಟೊತ್ತು ಗಂಟ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಂದಿತ್ತು. ಏನಂದಲ್ಲ? ಮರ್ತೋಯ್ತು ನನಗೆ. ನಮ್ಮ ಅಮ್ಮನ ಮಾತಾಡ್ಸೋಣ ಹಂಗಿದವ. ನಮ್ಮಮ್ಮ ಈಗ ಸ್ವಲ್ಪ ದಿವಸದಿಂದ ಬತ್ತಾಯ್ತು ವಿಡಿಯೋಗೆ. ಈಗ ಎಲ್ಲ ಕೇಳೋರಂತೆ, ಏನ್ ಗೀತಕ್ಕ ನೀನು ಇಷ್ಟೊಂದು ವಿಡಿಯೋದಲ್ಲೆಲ್ಲ ಬತ್ತಿ ಅಂತ. ಬೆಳಗ್ಗೆ ಬರ್ತಾನೆ ಇಲ್ಲ. ಊಟ ಮಾಡೋದು ಇನ್ನು ಮಾಡಿಲ್ವಾ? ನೀನು ಊಟ ಮಾಡಿಲ್ಲ? ಊಟ ಮಾಡು. ನಿನ್ ಮಾಡಿಲ್ವಾ? ನಮ್ದು ಆಯ್ತು ಕಣಪ್ಪ. ಈಗ ಜಸ್ಟ್ ಕಾದೋ ನಾವು ಎಷ್ಟೊಂದು ಗಂಟೆ ಕಾದೋ ನಿಮ್ನ. ನೀನು ಬಂದೆ ಅಂದ್ಬಿಟ್ಟು 2 ಅವರ್ ಏನು ಹೇಳಿದ್ಯಾ? ಮಳೆ ಬಂದಿತ್ತು ಇಲ್ಲಿ. ಬಾಯ್ ಅತ್ತೆ ಬರ್ತೀನಿ. ಹಾಯ್ ಗಾಯ್ಸ್, ನಮ್ಮ ಮಕ್ಕಳು ಬರ್ನಿಲ್ಲ ಅಂತಿದೆ. ಇಬ್ರುವೆ ನಮ್ಮ ಮಕ್ಕಳು ಬಂದವ್ರೆ. ಪ್ರೀತಿಯಾದ ಮಕ್ಕಳು. ಇವನು ಪ್ರೇಮದ ಕಿರಿಪುತ್ರ ಮಗ. ಹಿರಿ ಮಗ ಪ್ರೇಮ ಇಲ್ಲ. ಹಿರಿ ಮಗ ವಿಡಿಯೋ ಕಾಲ್ ಮಾಡ್ತಾನೆ. ಹಾಯ್ ಗಾಯ್ಸ್.
ಗೈಸ್ ನಮ್ಮ ಅತ್ತೆದಿರು ಬಂದವ್ರೆ, ಹಾಗೆಲ್ಲ ಮಾತಾಡ್ಸೋಕ್ಕಾಗಲಿಲ್ಲ, ಬ್ಯುಸಿ ಆಗ್ಬಿಟ್ಟಿದ್ರು. ಅತ್ತೆ ಮಾತಾಡತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರು ನಮ್ಮ ಅಜ್ಜಿಯ ತಮ್ಮನ ಹಿರಿ ಮಗನ ಹೆಂಡತಿ. ಅಂದರೆ ನನಗೆ ಅತ್ತೆ ಆಗಬೇಕು, ಹಿರಿಯತ್ತೆ, ಇವ್ರು ಕಿರಿಯತ್ತೆ. ಅತ್ತೆಯವ್ರಿಗೆ ಫುಲ್ ನಾಚಿಕೆ. ಹೇಳಿ ಅತ್ತೆ, ನೀನು ಸರಿ ಅತ್ತೆ, ಚೆನ್ನಾಗಿ ಮಾತಾಡ್ತಿ. ಹ್ಞೂ ಮಾತಾಡಿ. ಊಟ ಎಲ್ಲ ಆಯ್ತಾ? ಹೇಗಿತ್ತು ಊಟ ಎಲ್ಲ? ನಮ್ಮ ನಾದ್ನಿ ಅವರು ಬೆಳಗ್ಗೆ ದೇವ್ರ ತರ್ಬೇಕಾರೆ ದೇವ್ರು ಬಂದಿತ್ತು. ಹೇಳತ್ತೆ ಏನು ಮಾತಾಡ್ಲಿಲ್ಲ. ಅವ್ರ ನಮ್ಮ ಅಪ್ಪನ ಮನೆಯ ಮಂದೇವ್ರು ಹೆಣ್ದೇವ್ರು ಬಂದಿತ್ತು. ಬಿಡತ್ತೆ, ಖುಷಿ ಆಯ್ತು ನನಗೆ. ಬೆಳಿಗ್ಗೆ ನಾನು ನೆನ್ನೆನೆ ಬರುವಾಗಂತಿದ್ದೆ, ಭಾನುವಾರ ಅಲ್ವಾ, ಬೆಲ್ಲ ಬಿಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಬಂದಿರೋ ಒಳ್ಳೊಳ್ಳೆ ಕಂಟೆಂಟ್ ಆಗೋದು, ಒಳ್ಳೊಳ್ಳೆ ವಿಡಿಯೋ ಆಗೋದು. ಇಲ್ಲಿ ಪರವಾಗಿಲ್ಲ, ಈಗಲೂ ಚೆನ್ನಾಗದೆ, ಆಲ್ಮೋಸ್ಟ್ ಚೆನ್ನಾಗಿ ಮಾಡಿ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ನೀವು ಕೂಡ ನೋಡಿ ಗೈಸ್. ಫೈನಲಿ ಎಲ್ಲ ಬಂದವರೇ. ಹೋಯ್ತದೆ ಊಟಕ್ಕೆ ಹೋಗ್ತಿದ್ಯಾ? ಊಟಕ್ಕೆ ಹೋಗ್ತೀನಿ. ಇನ್ನೇನು ಮಾಡ್ಕೊಂಡು ಒಂದು ಸೆಲ್ಫಿ ತಗೊಳ್ಳೋದ? ಸೆಲ್ಫಿ ತಗೊಳ್ಳೋದು. ಓಯ್ ಎಲ್ಲ ಆಯ್ ಮಾಡಿ. ಬೇಗ ಯಾಕೆ ಮೂಲೆ ಸೇರ್ಕೊಂಡ್ಬಿಟ್ಟಳಲ್ಲ? ಯಾಕೆ ಇಷ್ಟು ಮೂಲೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂತ ಮಾತಾಡಿಸ್ತಾ ಇದ್ರಿ. ಏನು ಎತ್ತ ಅಂತ ಮೇಘಂಗೆ ಊಟ ಜಾಸ್ತಿ ಆಗ್ಬಿಟ್ಟದೆ. ಎಂತದೂ ಇಲ್ಲ ಅಣ್ಣ. ಹಾ ಅಪ್ಪ, ಚಿಕ್ಕಮ್ಮನ ಮಗಳು ಮೇಘ ಅವ್ರು ಬಂದಿದ್ದಾರೆ. ಅವ್ರನ್ನ ಆಗ್ಲೇ ಮಾತಾಡ್ಸ್ಬೇಕಾಗಿತ್ತು, ಮಾತಾಡ್ಸಕ್ಕಾಗ್ಲಿಲ್ಲ. ಆಯ್ ಸುಮ್ನಿರಮ್ಮ, ನೀನು ಗೊತ್ತಾಗಿಲ್ಲ ನಿಂಗೆಲ್ಲ. ಏನವ ಚೆನ್ನಾಗಿದ್ದೀವ? ಊಟ ಮಾಡ್ದಾ? ಊಟ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಈಗ ಏನು ಓದ್ತಾ ಇದ್ದೀನಿ ನೀನು? ಸೆಕೆಂಡ್ ಇಯರ್ ಬಿ ಎ ಆಗ್ಬಿಟ್ಟ? ಇಷ್ಟೋ ದೊಡ್ಡೋಳಾಗ್ಬಿಟ್ಟ? ನನ್ನ ತಂಗಿ ಅಲ್ಲ ಸೆಕೆಂಡ್ ಇಯರ್ ಬಿ ಎ ಆಗ್ಬಿಟ್ಟವಳೆ. ನಿಮ್ಮ ತಂಗಿನ ಸಮಾಚಾರ ಏನಿಲ್ಲ. ಎಲ್ಲ ವಿಡಿಯೋದೆಲ್ಲ ನೋಡ್ತಾ ಇದೆಯಾ? ಹೇಗೆ ಗೊತ್ತಾಯ್ತು ನನ್ನ ವಿಡಿಯೋಗಳ? ಥ್ಯಾಂಕ್ ಯು. ಅಮ್ಮ ಬೊಮ್ಮೈಲಿ ಎಲ್ಲ ಬರೀ ನಾಚ್ಕೊಳ್ಳೋದೆ. ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಬರುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಚಿನ್ನ. ಓಕೆ, ಹೋಗ್ತಿದ್ರು ಊರಿಗೆ. ಎಲ್ಲರೂ ಬರ್ತಾಯಿದ್ರು ಸೆಲ್ಫಿಗೋಸ್ಕರ. ಈಗ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಂಡು ಇದನ್ನೇ ತಮ್ಮನೇಲಿ ಹಾಕ್ತೀನಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಖುಷಿಯಿಂದ ಬರ್ತಾವ್ರೆ. ಓಕೆ, ಎಲ್ಲ ಫಂಕ್ಷನ್ಗೂ ಲೇಟಾಗಿ ಬರ್ತಿಲ್ಲ. ಯಾಕೆ? ಕೆಲಸಗಳು ಏನೇನಾರು ಇರ್ತಾವಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ. ಕೆಲಸ ಇದ್ದಾಗ ಲೇಟಾಗಿ ಬರಲೇಬೇಕಲ್ಲ. ಎಲ್ಲ ಫಂಕ್ಷನ್ಗೂ ಲೇಟು. ಒಂದು ಫಂಕ್ಷನ್ ಅಂತಲ್ಲ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಎಲ್ಲ ಲೇಟಾಗೆ ಮಾಡ್ತಾನೆ. ಕೆಲಸ ಅಣ್ಣ ಇನ್ನೊಂದು ಹಾಕ್ಬೋಣ ಖುಷಿಯಿಂದ. ಇನ್ನೊಂದು ಹಾಕೋಣ. ಎಲ್ಲರೂ ಬೈತಾ ಬಿದ್ದವ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆಯವರೆಲ್ಲ. ನಾನು ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಬಿಟ್ನ. ಆ ಸೀರಿಯಲ್ ಎಲ್ಲ ಬೈತಾ ಬಿದ್ದವ್ರು ನನಗೆ. ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು. ಶಿವ, ಫಂಕ್ಷನ್ ಹೇಗಿತ್ತು? ಬಂದ ಸೂಪರ್ ಎಂಜಾಯ್, ಚೆನ್ನಾಗಿತ್ತು. ಒಳ್ಳೆ ಊಟ ಮಾಡ್ದು, ಗ್ರೂಪ್ ಎಲ್ಲರ ಜೊತೆ ಫ್ರೆಂಡ್ಸ್ಗಳು, ಫ್ಯಾಮಿಲಿ, ಹಳೆ ಫ್ಯಾಮಿಲಿಗಳು, ಸಾಕಷ್ಟು ಜನ ಎಲ್ಲ ಸಿಕ್ಕಿ ಮಾತಾಡಿ ಪರಿಚಯ, ಒಳ್ಳೆ ಚೆನ್ನಾಗಿ ಮಾತಾಡ್ಕೊಂಡು ಒಂಥರ ಸೂಪರ್. ಎಲ್ಲರೂ ಒಂದಾಗಿ ಮಾತಾಡ್ಸೋದು, ಏನೋ ಒಂಥರ ಹಳೆ ರಿಲೇಷನ್ ಒಂಥರ ಮಾತಾಡ್ಸಿದಾಗ ಒಂಥರ ಏನೋ ಒಂಥರ ಚಂದ ಅನ್ಸುತ್ತೆ. ಹಿಂಗೆ ಅಪರೂಪಕ್ಕೆ ಒಂದು ಫಂಕ್ಷನ್ ಸೇರಿದಾಗ ಎಲ್ಲ ಸಿಗ್ತಾರೆ, ಒಂದು ತುಂಬ ಸಂತೋಷ, ಖುಷಿ. ನನಗದು ತುಂಬ ಖುಷಿ ಆಯಿತು. ಇವತ್ತಿನ ದಿನ ಹೆಂಗ ಅನಿಸ್ತು ನಿಮಗೆ? ಸೂಪರ್ ಆಗೈತೆ, ಸೂಪರ್ ಆಗಿದ್ದಲ್ಲ. ಎಲ್ಲರೂ ಬಂದು ಖುಷಿ ಆಯಿತು. ನಿನಗೆ? ಸೂಪರು, ಖುಷಿ ಆಯ್ತು. ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ ಕಂಪ್ಲೀಟ್. ಇನ್ನೊಂದು ಡೇಟ್ ಈಗ ನಾವು ಅಂಗಡಿಗೆ ಹೋಗ್ತಾ ಇದೀವಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮೈಕ್ ತಗೊಂಡ್ಮೇಲೆ ಜನಗಳ ಮಧ್ಯೆ ಇವತ್ತೇ ಫಸ್ಟ್ ಟೈಮು ಯಾವ ಥರ ಮಾಡಿ ಅಂತ ಗೊತ್ತಿಲ್ಲ. ಓಕೆ ಗೈಸ್, ಥ್ಯಾಂಕ್ ಯು.